ಇಡೀ ಬ್ರಹ್ಮಾಂಡವೇ ಒಂದು ವಿಸ್ಮಯಗಳ ಆಕರ. ಬಿಲಿಯಾಂತರ ಗ್ಯಾಲಕ್ಸಿಗಳ ಈ ಬ್ರಹ್ಮಾಂಡದಲ್ಲಿ ನಮಗೆ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದೆ ಇರೋದೇ ಹೆಚ್ಚು. ಈಗ ಅದೇ ರೀತಿಯ ವಿಷಯವೊಂದು ವಿಜ್ಞಾನಿಗಳ ತಲೆ ಕೆಡಿಸ್ತಾ ಇದೆ. ಯಾವುದೋ ಒಂದು ಅದೃಶ್ಯ ಶಕ್ತಿ ಬ್ರಹ್ಮಾಂಡವನ್ನು ನಿರಂತರವಾಗಿ ಹಿಗ್ಗುವಂತೆ ಮಾಡ್ತಾ ಇದೆ. ಈ ಅದೃಶ್ಯ ಶಕ್ತಿ ಯಾವುದೋ ಅನ್ನೋದನ್ನು ಈವರೆಗೂ ಕೂಡ ವಿಜ್ಞಾನಿಗಳಿಂದ ಕಂಡು ಹಿಡಿಯೋಕ್ಕಾಗಿಲ್ಲ. ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿಸುವಂಥ ಶಕ್ತಿಯ ಬಗ್ಗೆ ವಿಜ್ಞಾನಿಗಳು ನಿರಂತರವಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಬ್ರಹ್ಮಾಂಡ ಅಥವಾ ಯೂನಿವರ್ಸ್, ಅನಂತ ಕೋಟಿ ಈ ಬ್ರಹ್ಮಾಂಡಕ್ಕೆ ಆದಿ ಅನ್ನೋದಾಗಲಿ ಅಥವಾ ಅಂತ್ಯ ಅನ್ನೋದಾಗಲಿ ಇಲ್ಲ. ಈ ಅಗಾಧ ಬ್ರಹ್ಮಾಂಡದಲ್ಲಿ ಬಿಲಿಯಾಂತರ ಗ್ಯಾಲಕ್ಸಿಗಳಿವೆ, ಲೆಕ್ಕಕ್ಕೆ ಸಿಗದಷ್ಟು ನಕ್ಷತ್ರ ಪುಂಜಗಳಿವೆ, ಗ್ರಹಗಳಿವೆ. ವಿಜ್ಞಾನ ಹಾಗೂ ತಂತ್ರಜ್ಞಾನ ಶರವೇಗದಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದ್ದರೂ ಕೂಡ ಇವತ್ತಿಗೂ ನಮಗೆ ಬ್ರಹ್ಮಾಂಡದ ಬಗ್ಗೆ ಗೊತ್ತಿರುವುದು ಕೇವಲ ಚೂರೇ ಚೂರು. ಇದೊಂಥರ ಅಗಾಧ ಸಾಗರದಲ್ಲಿ ಬೊಗಸೆ ನೀರನ್ನು ಮೊಗೆದಷ್ಟು ಅಷ್ಟೇ. ಬಗೆದಷ್ಟು ಬ್ರಹ್ಮಾಂಡದ ಬಗ್ಗೆ ಹೊಸ ಹೊಸ ಮಾಹಿತಿಗಳು ಬಯಲಾಗುತ್ತೇ ಇರುತ್ತೆ. ವಿಜ್ಞಾನ ಅನ್ನೋದು ಒಂದರ್ಥದಲ್ಲಿ ಹರಿಯೋ ನೀರಿದ್ದಂತೆ. ನಿತ್ಯ ನಿರಂತರವಾಗಿ ಇಲ್ಲಿ ನಾನಾ ವಿಷಯಗಳ ಬಗ್ಗೆ ಅಧ್ಯಯನ ಸಂಶೋಧನೆಗಳು ನಡೀತಾಲೇ ಇರುತ್ತವೆ. ಅದೇ ರೀತಿ ಸ್ಪೇಸ್ ಅಥವಾ ನಮ್ಮ ಬ್ರಹ್ಮಾಂಡದ ಅಥವಾ ಬಾಹ್ಯಾಕಾಶದ ಬಗ್ಗೆ ಕೂಡ ವಿಜ್ಞಾನಿಗಳು ನಿರಂತರವಾಗಿ ಸ್ಟಡಿ ಮಾಡ್ತಾನೆ ಇರ್ತಾರೆ. ಈಗ ಇದೇ ಬಾಹ್ಯಾಕಾಶದಲ್ಲಿನ ಒಂದು ಅದೃಶ್ಯ ಶಕ್ತಿ ವಿಜ್ಞಾನಿಗಳ ಗಮನವನ್ನು ಸೆಳೆದಿದೆ. ಅದರ ಮೂಲ ಯಾವುದು ಅನ್ನೋದು ಗೊತ್ತಾಗದೆ ಸೈಂಟಿಸ್ಟ್ಗಳು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಆದರೆ ಎಷ್ಟೇ ತಲೆ ಕೆಡಿಸ್ಕೊಂಡ್ರೂ ಸಹ ವಿಜ್ಞಾನಿಗಳಿಗೆ ಆ ಅಗೋಚರ ಶಕ್ತಿಯ ಮೂಲ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೀಗೆ ವಿಜ್ಞಾನಿಗಳ ಮೆದುಳಿಗೆ ಕೈ ಹಾಕಿರೋ ನಿಜವಾದ ಶಕ್ತಿಯ ಹೆಸರು ಡಾರ್ಕ್ ಎನರ್ಜಿ. ಡಾರ್ಕ್ ಎನರ್ಜಿ ಇದೊಂದು ಅಗೋಚರವಾದ ನಿಗೂಢ ಫೋರ್ಸ್. ಹಾಗಂತ ಇದೇನು ಒಂದು ಸೀಮಿತ ಭಾಗದಲ್ಲಿರುವಂಥ ಎನರ್ಜಿ ಅಲ್ಲ. ಈ ಶಕ್ತಿ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿದೆ. ಆದರೂ ಈ ಡಾರ್ಕ್ ಎನರ್ಜಿ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳಿಗೆ ನಿಖರವಾದಂಥ ಮಾಹಿತಿ ಇಲ್ಲ. ಎಷ್ಟೇ ಸಂಶೋಧನೆಯನ್ನು ಮಾಡಿದರೂ ಸಹ ಈ ಡಾರ್ಕ್ ಎನರ್ಜಿ ಅನ್ನೋದು ವಿಜ್ಞಾನಿಗಳಿಗೆ ನಿಗೂಢವಾಗಿರುವಂಥ ವಿಷಯವಾಗಿದೆ. ಈ ಡಾರ್ಕ್ ಎನರ್ಜಿ ಅನ್ನೋದು ಎಷ್ಟರ ಮಟ್ಟಿಗೆ ನಿಗೂಢ ಅಂದರೆ, ಈ ಶಕ್ತಿಯನ್ನು ನಾವು ನೇರವಾಗಿ ನೋಡೋದಕ್ಕಾಗಲಿ ಅಥವಾ ಯಾವುದೇ ಇನ್ಸ್ಟ್ರೂಮೆಂಟ್ ಮೂಲಕ ಅದನ್ನು ಅಳೆಯೋಕ್ಕಾಗಲ್ಲ. ಆದರೂ ಕೂಡ ಇದರ ಎಫೆಕ್ಟ್ ಮಾತ್ರ ಯೂನಿವರ್ಸ್ನ ಮೇಲೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇದೇ ಈ ವಿಜ್ಞಾನಿಗಳ ಪಾಲಿಗೆ ಚಾಲೆಂಜಿಂಗ್ ಅನಿಸಿರೋದು. ಡಾರ್ಕ್ ಎನರ್ಜಿ ಅನ್ನುವಂಥ ಅಗೋಚರ ಶಕ್ತಿ ಅತಿ ವೇಗವಾಗಿ ಬ್ರಹ್ಮಾಂಡ ಹಿಗ್ಗೋದಕ್ಕೆ ಕಾರಣವಾಗ್ತಾ ಇದೆ. ಈ ಮೊದಲು ಗುರುತ್ವಾಕರ್ಷಣ ಶಕ್ತಿ ಯೂನಿವರ್ಸ್ ಹಿಗ್ಗೋ ವೇಗವನ್ನು ಕಮ್ಮಿ ಮಾಡುತ್ತೆ ಅಂತ ವಿಜ್ಞಾನಿಗಳು ನಂಬ್ಕೊಂಡಿದ್ರು. ಆದರೆ ವಿಜ್ಞಾನಿಗಳ ರಿಸರ್ಚ್ನಲ್ಲಿ ಈ ವಿಷಯ ಸುಳ್ಳು ಅಂತ ಸಾಬೀತಾಗಿದ್ದು ಈಗ ಬ್ರಹ್ಮಾಂಡ ಇನ್ನೂ ಹೆಚ್ಚಿನ ವೇಗದಲ್ಲಿ ಹಿಗ್ತಾ ಇರೋದು ಕಂಡು ಬರ್ತಾ ಇದೆ. ಈ ಬೆಳವಣಿಗೆಯ ಹಿಂದಿನ ನಿಗೂಢ ಶಕ್ತಿಯನ್ನೇ ಡಾರ್ಕ್ ಎನರ್ಜಿ ಅಂತ ಕರೀತಾರೆ. ಈಗಿನ ಸಂಶೋಧನೆಯ ಪ್ರಕಾರ ಸುಮಾರು 70% ಬ್ರಹ್ಮಾಂಡವನ್ನು ಈ ಡಾರ್ಕ್ ಎನರ್ಜಿ ಆವರಿಸಿದೆ. ಇದರಿಂದ ಗ್ಯಾಲಕ್ಸಿಗಳ ನಡುವಿನ ಡಿಸ್ಪರ್ಸ್ನ ಹೆಚ್ಚಾಗೋದು ಸೇರಿದಂತೆ ಅನೇಕ ಪರಿಣಾಮಗಳು ಉಂಟಾಗುತ್ತೆ. ಆದರೆ ನಮ್ಮ ಸೌರವ್ಯೂಹದಲ್ಲಿ ಗ್ರಾವಿಟಿ ಬಲಿಷ್ಠವಾಗಿರೋದ್ರಿಂದ ನಮ್ಮ ಭೂಮಿ, ಸೂರ್ಯ ಹಾಗೂ ನಮ್ಮ ಸೋಲಾರ್ ಸಿಸ್ಟಮ್ ಮೇಲೆ ಇದರ ಪರಿಣಾಮ ಉಂಟಾಗೋದಿಲ್ಲ. ಆದರೆ ನಾಸಾದ ಪ್ರಕಾರ ಬ್ರಹ್ಮಾಂಡ ರಚನೆಯಾದ ಸುಮಾರು 9 ಬಿಲಿಯನ್ ವರ್ಷಗಳ ನಂತರ ಈ ಡಾರ್ಕ್ ಎನರ್ಜಿ ಅನ್ನೋ ಶಕ್ತಿ ಗುರುತ್ವಾಕರ್ಷಣ ಶಕ್ತಿಯನ್ನೇ ಮೀರಿಸಿ ಬೆಳೀತು. ಹಾಗಾಗಿ ಬಾಹ್ಯಾಕಾಶದ ವಿಸ್ತರಣಾ ವೇಗ ಕಮ್ಮಿ ಆಗೋ ಬದಲು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಡಾರ್ಕ್ ಎನರ್ಜಿ ಅನ್ನೋದೊಂದು ಅಗೋಚರ ಶಕ್ತಿ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳಕನ್ನು ಹೊರಸೂಸೋದಿಲ್ಲ ಅಥವಾ ಬೆಳಕನ್ನು ರಿಫ್ಲೆಕ್ಟ್ ಮಾಡೋದಿಲ್ಲ. ಆದರೂ ಕೂಡ ಈ ನಿಗೂಢ ಶಕ್ತಿ ಬ್ರಹ್ಮಾಂಡದ ಸುಮಾರು 70% ಭಾಗವನ್ನು ಆವರಿಸಿದೆ. ಅಂದರೆ ಎಲ್ಲ ನಕ್ಷತ್ರಗಳು, ಗ್ರಹಗಳು, ಗ್ಯಾಲಕ್ಸಿಗಳು ಹಾಗೆ ಡಾರ್ಕ್ ಮ್ಯಾಟರ್ ಇವೆಲ್ಲದರ ಒಂದು ಭಾಗವನ್ನು ಈ ಡಾರ್ಕ್ ಎನರ್ಜಿ ಆವರಿಸಿದ್ರೆ ಅಚ್ಚರಿಯ ವಿಷಯ ಅಂದರೆ ವಿಜ್ಞಾನಿಗಳು ಈ ಡಾರ್ಕ್ ಎನರ್ಜಿ ಅನ್ನೋ ಶಕ್ತಿಗಾಗಿ ಹುಡುಕಾಟವನ್ನು ನಡೆಸಿ ಅದನ್ನು ಕಂಡು ಹಿಡಿದಿರೋದಲ್ಲ. ಅಸಲಿಗೆ ಇಂಥದ್ದೊಂದು ನಿಗೂಢ ಶಕ್ತಿ ಇದೆ ಅಂತಾನೆ ಸೈಂಟಿಸ್ಟ್ಗಳಿಗೆ ಗೊತ್ತಿರಲಿಲ್ಲ. ಆದರೆ ಯಾವುದೋ ಒಂದು ವಿಷಯದ ಬಗ್ಗೆ ಸಂಶೋಧನೆ ನಡೆಸ್ತಾ ಇದ್ದಂಥ ವಿಜ್ಞಾನಿಗಳಿಗೆ ಅಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದು ಅರಿವಾಯಿತು. ಈ ರೀತಿಯ ಡಾರ್ಕ್ ಎನರ್ಜಿ ಅನ್ನೋದನ್ನು ಅಚಾನಕ್ಕಾಗಿ ಕಂಡು ಹಿಡಿಯಲಾಯಿತು. ಆಗ ವಿಜ್ಞಾನಿಗಳ ಲೆಕ್ಕಾಚಾರದಂತೆ ಬ್ರಹ್ಮಾಂಡದಲ್ಲಿ ಎಲ್ಲವೂ ನಡೀತಿಲ್ಲ ಅನ್ನೋದು ಅರಿವಾಯಿತು. 1922ರಲ್ಲಿ ರಷ್ಯಾ ಗಣಿತಜ್ಞ ಅಲೆಕ್ಸಾಂಡರ್ ಫೈಜಮ್ಯಾನ್ ಬ್ರಹ್ಮಾಂಡದ ಭವಿಷ್ಯದ ಬಗ್ಗೆ ನಾನಾ ಸಾಧ್ಯತೆಗಳನ್ನು ಲೆಕ್ಕ ಹಾಕಿದ್ರು. ಆತನ ಲೆಕ್ಕಾಚಾರಗಳ ಪ್ರಕಾರ ಬ್ರಹ್ಮಾಂಡ ಅನ್ನೋದು ಸ್ತಬ್ಧವಾಗಿಲ್ಲ, ಅದು ವಿಸ್ತಾರವಾಗಬಹುದು ಅನ್ನೋ ಅಚ್ಚರಿಯ ಅಂಶ ಬಯಲಾಯಿತು. ಆದರೆ ಈ ಬೆಳವಣಿಗೆ ಹಿಂದಿರುವಂಥ ಶಕ್ತಿ ಯಾವುದು ಅನ್ನೋದು ನಿಗೂಢವಾಗಿರೋದ್ರಿಂದ ಅದನ್ನು ಡಾರ್ಕ್ ಎನರ್ಜಿ ಅಥವಾ ಒಂದು ರಹಸ್ಯ ಶಕ್ತಿ ಅಂತ ಕರೆಯಲಾಯಿತು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಡಾರ್ಕ್ ಎನರ್ಜಿ ಅನ್ನೋದರ ಮೂಲ ಯಾವುದು ಅನ್ನೋದನ್ನು ವಿಜ್ಞಾನಿಗಳಿಗೆ ಕಂಡು ಹಿಡಿಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ವಿಜ್ಞಾನಿಗಳ ಪಾಲಿಗೆ ಇಂದಿಗೂ ಈ ಡಾರ್ಕ್ ಎನರ್ಜಿ ಅನ್ನೋದು ಒಂದು ಸವಾಲಾಗಿ ಉಳಿದಿದೆ.
ನಮಗೆಲ್ಲ ಗೊತ್ತಿರೋ ಹಾಗೆ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಎಲ್ಲವನ್ನ ಕೂಡ ಒಟ್ಟಿಗೆ ಹಿಡಿದುಕೊಂಡ ಕಾರಣವಾಗುತ್ತೆ. ಇದೇ ಗುರುತ್ವಾಕರ್ಷಣ ಶಕ್ತಿಯ ಕಾರಣಕ್ಕೆ ನಕ್ಷತ್ರಗಳು, ಗ್ರಹಗಳು ಹಾಗೂ ಗ್ಯಾಲಕ್ಸಿಗಳು ರಚನೆಯಾಗಿವೆ. ಆದರೆ ಈ ಡಾರ್ಕ್ ಎನರ್ಜಿ ಅನ್ನೋದು ಸಂಪೂರ್ಣವಾಗಿ ಗ್ರಾವಿಟಿಗೆ ತದ್ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತೆ. ಇದು ಬ್ರಹ್ಮಾಂಡವನ್ನು ಹೊರಗಡೆ ತಳ್ಳುತ್ತೆ. ಆ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಯೂನಿವರ್ಸ್ನ ಹಿಗ್ಗುವಿಕೆಗೆ ಕಾರಣವಾಗುತ್ತೆ. ಹಲವಾರು ವರ್ಷಗಳವರೆಗೆ ಡಾರ್ಕ್ ಎನರ್ಜಿ ಅನ್ನೋದೊಂದು ಸ್ಥಿರವಾದ ಶಕ್ತಿ ಅಂತ ವಿಜ್ಞಾನಿಗಳು ನಂಬ್ಕೊಂಡಿದ್ರು. ಅಂದರೆ ಡಾರ್ಕ್ ಎನರ್ಜಿ ಅನ್ನೋದು ಯಾವಾಗಲೂ ಒಂದೇ ರೀತಿ ಇರುತ್ತೆ ಅನ್ನೋದು ವಿಜ್ಞಾನಿಗಳ ಲೆಕ್ಕಾಚಾರವಾಗಿತ್ತು. ಒಂದೊಮ್ಮೆ ವಿಜ್ಞಾನಿಗಳ ವಾದ ನಿಜವಾಗಿದ್ದಲ್ಲಿ ಬ್ರಹ್ಮಾಂಡ ಶಾಶ್ವತವಾಗಿ ಹಿಗ್ಗುವ ಮೂಲಕ ಒಂದು ನಿರ್ವಾತದಂತಹ ಚಳಿಯ ಪ್ರದೇಶ ನಿರ್ಮಾಣವಾಗುತ್ತಾ ಇತ್ತು. ಈ ಬದಲಾವಣೆಯನ್ನ ಬಿಗ್ ಫ್ರೀಸ್ ಅಂತ ಕರೀತಾರೆ. ಆದರೆ ಇಲ್ಲಿವರೆಗೂ ಕೂಡ ಅಂತಹ ಘಟನೆ ನಡೆದಿಲ್ಲ. ಆದರೆ ಈ ಡಾರ್ಕ್ ಎನರ್ಜಿ ಅನ್ನೋದು ಕಾಲಕ್ರಮದಲ್ಲಿ ದುರ್ಬಲಗೊಳ್ಳಬಹುದು ಅನ್ನೋದನ್ನು ಇತ್ತೀಚಿನ ವೈಜ್ಞಾನಿಕ ಅಧ್ಯಯನಗಳು ಹೇಳ್ತವೆ. ಒಂದು ವೇಳೆ ಈ ಸಂಗತಿ ನಿಜವಾದಲ್ಲಿ ಗುರುತ್ವಾಕರ್ಷಣೆ ಅನ್ನೋದು ನಿಧಾನವಾಗಿ ಪ್ರಬಲವಾಗುತ್ತೆ. ಪರಿಣಾಮ ಬ್ರಹ್ಮಾಂಡದ ಹಿಗ್ಗುವಿಕೆಯ ವೇಗ ಕಮ್ಮಿಯಾಗಬಹುದು, ಆಮೇಲೆ ನಿಂತೇ ಹೋಗಬಹುದು. ಇದರಿಂದ ಬ್ರಹ್ಮಾಂಡದ ಗಾತ್ರ ಕುಗ್ಗೋದಕ್ಕೆ ಕಾರಣವಾಗಬಹುದು. ಈ ಘಟನೆಯನ್ನ ಬಿಗ್ ಕ್ರಂಚ್ ಅಂತ ಕರೀತಾರೆ. ಈ ಬಿಗ್ ಕ್ರಂಚ್ ಘಟನೆಯ ಸಂದರ್ಭ ಗ್ಯಾಲಕ್ಸಿಗಳು ಇನ್ನೂ ಹತ್ತಿರಕ್ಕೆ ಬರುವುದಕ್ಕೆ ಶುರುವಾಗುತ್ತವೆ. ಅದರಿಂದ ಉಷ್ಣಾಂಶ ಅತಿ ಹೆಚ್ಚಾಗುತ್ತೆ ಹಾಗೂ ಬಾಹ್ಯಾಕಾಶವೇ ಇದರ ಜೊತೆಗೆ ಕುಗ್ಗೋದಕ್ಕೆ ಶುರುವಾಗುತ್ತೆ. ಕೊನೆಗೆ ಇಡೀ ಬ್ರಹ್ಮಾಂಡವೇ ಅತಿ ಹೆಚ್ಚು ಬಿಸಿಯಾಗಿ ನಾಶವಾಗುತ್ತೆ. ಹಾಗಾಗಿ ಬಿಗ್ ಕ್ರಂಚ್ ಹಾಗೂ ಬಿಗ್ ಫ್ರೀಸ್ ಅಂತ ಏನಿದೆ ನೋಡಿ, ಇವೆರಡೂ ಕೂಡ ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಘಟನೆಗಳಾಗಿವೆ. ಆದರೆ ಎಲ್ಲಕ್ಕಿಂತಲೂ ವೈಜ್ಞಾನಿಗಳಿಗೆ ಹೆಚ್ಚು ತಲೆ ಕೆಡಿಸ್ತಿರೋದು ಈ ಡಾರ್ಕ್ ಎನರ್ಜಿಯನ್ನು ನಿಗೂಢ ಶಕ್ತಿ ವರ್ತನೆ. ಸೈಂಟಿಸ್ಟ್ಗಳು ಈ ಡಾರ್ಕ್ ಎನರ್ಜಿ ಅನ್ನೋದು ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನು ಊಹಿಸಿದ್ರು. ಆ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಮೀರಿ ಈ ಡಾರ್ಕ್ ಎನರ್ಜಿ ಅನ್ನೋದು ವರ್ತಿಸ್ತಾ ಇದೆ. ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರಿದರೆ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗಬಹುದು. ಇದರಿಂದ ಭೂಮಿಯ ತನ್ನ ಅವಧಿಗೂ ಮುಂಚೆಯೇ ಅದು ಸ್ಫೋಟಗೊಳ್ಳಬಹುದು ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶವಾಗಬಹುದು ಅನ್ನೋದು ವಿಜ್ಞಾನಿಗಳ ಆತಂಕವಾಗಿದೆ. ಹಾಗಾಗಿ ಬ್ರಹ್ಮಾಂಡದ ಹಿಗ್ಗುವಿಕೆಯನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಹೊಸ ವಿಧಾನಗಳನ್ನು ಕಂಡುಹಿಡಿಯಲಾಗ್ತಾ ಇದೆ. ಈ ಅನ್ವೇಷಣೆಗಳ ಮುಖ್ಯ ಉದ್ದೇಶ ಡಾರ್ಕ್ ಎನರ್ಜಿ ಅನ್ನೋದು ಸ್ಥಿರವಾಗಿರಿದ್ರು ಅಥವಾ ಅವರ ಶಕ್ತಿ ಕಡಿಮೆ ಆಗಿದೆಯೋ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದೇ ಆಗಿದೆ. ಈ ಎಲ್ಲ ಅಧ್ಯಯನಗಳು ಅಂತಿಮವಾಗಿ ಈ ಬ್ರಹ್ಮಾಂಡ ಅನ್ನೋದಕ್ಕೆ ಅಂತ್ಯವಿದ್ರೂ ಕೂಡ ಯಾವ ರೀತಿಯ ಬ್ರಹ್ಮಾಂಡ ಅಂತ್ಯವಾಗುತ್ತೆ, ಜೊತೆಗೆ ಡಾರ್ಕ್ ಎನರ್ಜಿಯ ಮೂಲ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಕೆ ನೆರವಾಗುತ್ತವೆ. ಬಗೆದಷ್ಟು ಬಯಲಾಗೋ ಈ ಅನಂತ ಬ್ರಹ್ಮಾಂಡದಲ್ಲಿ ವಿಜ್ಞಾನಕ್ಕೂ ನಿಲುಕದ ಅನೇಕ ಸಂಗತಿಗಳಿವೆ. ಅದರಲ್ಲಿ ಈ ಡಾರ್ಕ್ ಎನರ್ಜಿ ಅನ್ನೋ ಅಗೋಚರ ಶಕ್ತಿ ಕೂಡ ಬಂತು. ಎಷ್ಟೇ ಸಂಶೋಧನೆ ಮಾಡಿದರೂ ಕೂಡ ಡಾರ್ಕ್ ಎನರ್ಜಿ ಅನ್ನೋ ಇನ್ವಿಸಿಬಲ್ ಫೋರ್ಸ್ನ ಮೂಲ ಯಾವುದು ಅನ್ನೋದು ವಿಜ್ಞಾನಿಗಳಿಗೆ ಗೊತ್ತಾಗ್ತಿಲ್ಲ. ಈ ಅದೃಶ್ಯ ಶಕ್ತಿಯ ಮೂಲ ಕಂಡುಹಿಡಿಯೋದು ಅಷ್ಟು ಸುಲಭ ಕೂಡ ಅಲ್ಲ ಅನ್ನೋ ಸಂಗತಿ ವಿಜ್ಞಾನಿಗಳಿಗೆ ಅರಿವಾಗಿದ್ರೂ ಅಚ್ಚರಿಯಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.